ಗೌತಮ್, ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್. ಹೇಗೆ ಹೇಳಿ ನಿಂಗೆ? ನಮ್ಮಿಬ್ಬರಿಗೂ ಸೆಟ್ ಆಗಲ್ಲ. ಲೆಟ್ಸ್ ಬ್ರೇಕಪ್. ಸಾಕ್ಷಿ, ಒಂದೇ ಒಂದು ಸತಿ ಮೀಟ್ ಆಗು ಪ್ಲೀಸ್. ಯಾವತ್ತೂ ನೀನು ಡಿಸ್ಟರ್ಬ್ ಮಾಡಲ್ಲ. ಓಕೆ ಲಿಸನ್, ಮೀಟ್ ಆಗೋಣ. ಸೇಮ್ ಪ್ಲೇಸ್, ಸೇಮ್ ಟೈಮಿಂಗ್ಸ್. ಲೆಟ್ಸ್ ರಿಟರ್ನ್ ಬ್ಯಾಕ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಗಿಫ್ಟೆಡ್ ಫಾರ್ ಈಚ್ ಅದರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಮೀಟ್ ಆದಮೇಲೆ ಡೋಂಟ್ ಕೀಪ್ ಪ್ಲೀಸಿಂಗ್ ಮೀ ಆ್ಯಂಡ್ ಆಲ್. ಓಕೆ? ಹಿಯರ್ ಇಟ್ ಇಸ್, ತಗೋ. ನೀ ನನಗೆ ಪ್ರೀತಿ ಅಂತ ನಂಬಿಸಿ ಕೊಟ್ಟಿರೋ ಪ್ರತಿಯೊಂದು ಗಿಫ್ಟು ಇದರಲ್ಲಿದೆ. ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊ. ನೀ ಹೇಳಿದ ಪ್ರತಿಯೊಂದು ಮಾತು, ಪ್ರತಿಯೊಂದು ಗಿಫ್ಟು, ಅದರಲ್ಲಿರೋ ಪ್ರೀತಿ ಇವತ್ತಿಗೆ ಸತ್ತೋಯ್ತು. ಸಾಕು ಗೌತಮ್, ಲೆಟ್ಸ್ ಬ್ರೇಕಪ್. ಸಾಕ್ಷಿ, ಒಂದೇ ಒಂದು ಪ್ಲೀಸ್. ನಿನಗೆ ನಾನು ಫೋನಲ್ಲೇ ಹೇಳಿದೆ, ನೋ ಮೋರ್ ಮಾತುಕತೆ. ನಿನ್ನ ಹತ್ರ ಮಾತಾಡೋ ಮರ್ಯಾದೆ ಕೂಡ ಕಳ್ಕೊಂಡಿದ್ದೆ. ಎಷ್ಟು ನಂಬಿದ್ದೆ ನಿನ್ನನ್ನು. ಯು ಆರ್ ಮೈ ರಿಯಲ್ ಹೀರೋ ಅಂದ್ಕೊಂಡಿದ್ದೆ. ಬಟ್ ನೀನು ಸಾಕು ಗೌತಮ್. ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್ ಎನಿ ಮೋರ್. ಲೆಟ್ಸ್ ಎಂಡ್ ಅಪ್. ಲೆಟ್ಸ್ ಬ್ರೇಕ್ ಅಪ್. ಐ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರೆತ್ ಸಾಕ್ಷಿ. ಹುಷಾರು. ಗೌತಮ್ ಅಲ್ವಾ ಇದು? ಸಾಕ್ಷಿನಾ? ಹೌದು. ನಿಮಗೆ ಹೇಗೆ ಗೊತ್ತು? ನಿಮ್ಮ ಹೆಸರೇನು? ನಿಮ್ಮ ಪ್ರೀತಿ ಬಗ್ಗೆನೂ ಗೊತ್ತು. ಪ್ರೀತಿನ? ಇನ್ಯಾವ ಪ್ರೀತಿನೂ ಇಲ್ಲ. ಇದ್ದಿದ್ದ ಪ್ರೀತಿಲಿ ನೀಯತ್ತೇ ಇರಲಿಲ್ಲ. ಬರೀ ಮೋಸ, ಬರೀ ಸುಳ್ಳು. Hey Sakshi, I saw your boyfriend with another girl near my college door. ಏನು ಸಾಕ್ಷಿ, ನಿನ್ನ ಬಾಯ್ ಫ್ರೆಂಡ್ ಜೊತೆ ಕಾಣ್ತಾನೆ ಇಲ್ಲ. ನಿನ್ನೆ ನನ್ನ ಬಾಯ್ ಫ್ರೆಂಡ್ ಫೋರಮ್ ಮಾಲಿಗೆ ಕರ್ಕೊಂಡೋಗಿದ್ದ ಗೊತ್ತಾ? ಲವರ್ಸ್ ಅಂದಮೇಲೆ ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕಪ್ಪ. ನೀವೇನು ಎಲ್ಲೂ ಹೋಗೋ ಥರ ಕಾಣಿಸ್ತಾನೆ ಇಲ್ಲ. I think he is betraying you. ಹೇ ಸಾಕ್ಷಿ, ನಿನ್ನ ಬಾಯ್ ಫ್ರೆಂಡ್ಗೆ ನಿನ್ನ ಮೇಲೆ ಲವ್ವೇ ಇಲ್ಲ ಅಂತ ಕಾಲೇಜಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. I feel very sorry for you. You better be careful, Sakshi. ಹೇ ಸಾಕ್ಷಿ, ಎಲ್ಲರೂ ಮಾತಾಡ್ಕೊಳ್ಳೋದು ನೋಡ್ತಾ ಇದ್ರೆ ನಿಮ್ಮ ಹುಡುಗ ಸರಿ ಇಲ್ಲ ಅನ್ಸುತ್ತೆ. ನೀನು ಅವನ್ನ ಬಿಟ್ಬಿಡೋದೇ ಒಳ್ಳೇದು. ಐ ಥಿಂಕ್ ಯು ಶುಡ್ ಲೀವ್ ಹಿಮ್. ಯಾಕೆ ಈ ಥರ ಡಿಸಿಷನ್ ತೊಗೊಂಡ್ರಿ ಅಂತ ಸ್ವಲ್ಪ ತಿಳ್ಕೊಬೋದಾ? ಅವನು ಹೇಳಿದ್ದು ಪ್ರತಿಯೊಂದು ಮಾತು, ಕೊಟ್ಟಿದ್ದ ಭಾಷಣೆ ಯಾವುದು ನಿಜ ಅಲ್ಲ. ಬರೀ ಮೋಸ, ಬರೀ ಸುಳ್ಳು. ಅದಕ್ಕೆ ರೀಸನ್ಸ್ ಕೊಟ್ಟು ಬ್ರೇಕಪ್ ಮಾಡಿಕೊಂಡೆ. ನೀನು ಯಾಕೆ ಈ ಥರ ಡಿಸಿಷನ್ ತೊಗೊಂಡದ್ದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಪ್ರೀತಿ ಮಾಡ್ಬೇಕಾದ್ರೆ ಮನ್ಸು ಮಾತು ಕೇಳ್ತೀರಾ, ಅದೇ ಯಾರೋ ಮಾತು ಕೇಳ್ಕೊಂಬಿಟ್ಟು ಅದೇ ಪ್ರೀತಿನ ದೂರ ಮಾಡ್ಕೊತೀರಾ. ಒಂದು ಮಾತು ಹೇಳ್ತೀನಿ, ಡೂ ಯು ರಿಮೆಂಬರ್ ಯು ಫಸ್ಟ್ ಮೀಟ್? ನಿಮ್ಮ ಮೊದಲನೇ ಪರಿಚಯ ಆಗಿತ್ತು ಅಂತ ನಿಂಗೆ ನೆನಪಿದೆಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಐ ಲವ್ ಯು. ಏನು ನೋಡ್ತಾ ಇದ್ದೀರಾ? ಕ್ಯಾಮ್ರಾ ಎಲ್ಲಿ ಅಂತ ಹುಡುಕ್ತಿದ್ದೀನಿ. ಕ್ಯಾಮ್ರಾನಾ? ಯಾಕ್ರಿ? ನಾನು ನಿಮಗೆ ಪ್ರಪೋಸ್ ಮಾಡಿದ್ದು.
ಸಾಕು ನಾಟಕ ಆಡಿದ್ದು. ನಾನು ಎಲ್ಲ ಪ್ರ್ಯಾಂಕ್ ವಿಡಿಯೋಸು ನೋಡ್ತೀನಿ ಆಯಿತಾ. ಯಾರ ಕೈಲೂ ಪ್ರ್ಯಾಂಕ್ ಆಗಬಾರ್ದು ಅಂತ ಇರೋ ಅಷ್ಟು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀನಿ. ಟಾಪರಾ? ಹೌದು, ನಿಮಗೆ ಗೊತ್ತಾಯಿತು? ನೋಡಿದ್ರೂ ಗೊತ್ತಾಗುತ್ತೆ ತಲೆ ತುಂಬ ಬರೀ ಬುಕ್ಸ್ ಇರುತ್ತೆ ಅಂತ. ವಾಟ್? ಅದು ಲೆಫ್ಟ್ ಸೈಡಿಂದ ಮಹಾಲಕ್ಷ್ಮಿ, ರೈಟ್ ಸೈಡಿಂದ ಸರಸ್ವತಿ ಇಬ್ಬರು ಮುಗ್ದಲ್ಲ ಬೆಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂದ. ವಾಟ್? ಅದು ಮುಗ್ದಲ್ಲದು ಕಾಣಿಸ್ತಾ ಇದ್ದಾರೆ ಅಂದ. ಬೈ ದ ವೇ ನಾನು ಯಾರು ಅಂತ ಹೇಳಿಲ್ಲ ಅಲ್ವಾ? ಹೇಳಬೇಡಿ. ಹಲೋ, ಇವಾಗೇನಾದರೂ ನೀವು ನನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಟಿ ವಿನಲ್ಲಿ ನೋಡಿ ಏನನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ನೆನೆಸ್ಕೋಬೇಕಾಗುತ್ತೆ. ಏನು ಕ್ರೈಮ್ ರಿಪೋರ್ಟಲ್ಲಿ ಕಾಣಿಸ್ಕೋತೀರಾ? ಹಲೋ, ಅಖಿಲ ಕರ್ನಾಟಕ ಭೂತಾಯಿ ಮಣ್ಣಿನ ಕಂದಮ್ಮ, ತಾಯಿ ಭುವನೇಶ್ವರಿಯ ಮುದ್ದು ಮಗ, ಕರ್ನಾಟಕದ ಸಾರ್ವಭೌಮ, ದ ಒನ್ ಆ್ಯಂಡ್ ಓನ್ಲಿ ಕಾಮನ್ ಮ್ಯಾನ್ ಗೌತಮ್. ಫಿಲ್ಮ್ಸ್ ಜಾಸ್ತಿ ನೋಡ್ತೀರಾ? ಹೌದು, ನಿಮಗೆ ಗೊತ್ತಾಯಿತು? ಒಂದು ವರ್ಡ್ ಹೆಸರು ಹೇಳೋದಕ್ಕೆ ಇರೋ ಬರೋ ಫಿಲ್ಮ್ ಡೈಲಾಗ್ ಎಲ್ಲ ಹೇಳಿದ್ರೆ ಏನಿಲ್ಲ, ಒಂದು ಹೆಸರು ಹೇಳೋದಕ್ಕೆ ಹೀರೋ ರೇಂಜ್ ಬಿಲ್ಡಪ್ ಕೊಟ್ರಲ್ಲ, ಅದಕ್ಕೆ ಕೇಳಿದೆ. ಅಂದಾಗೆ ನಿಮ್ಮ ಹೆಸರು ಹೇಳಲೇ ಇಲ್ಲ. ಸಾಕ್ಷಿ. ಸಾಕ್ಷಿನಾ? ಒಂದು ನಿಮಿಷ. ಏನಿದಲ್ಲ? ನೀವೇ ತಾನೇ ಕೇಳಿದ್ದು ಸಾಕ್ಷಿ. ನನ್ನ ಹೆಸರು ಸಾಕ್ಷಿ ಅಂತ. ಓ, ಸಾಕ್ಷಿನಾ? ಹಾಗಿದ್ರೆ ನನ್ನ ಪ್ರೀತಿಗೆ ನೀವೇ ಪ್ರತ್ಯಕ್ಷ ಸಾಕ್ಷಿ ಆಗ್ಬಿಡಿ. ವಾಟ್? ಅದು ನೈಸ್ ನೇಮ್ ಅಂದ. ಐ ನೋ. ಆ್ಯಕ್ಚುಲಿ ಈ ಪ್ಲೇಸ್ ಏನು ಸ್ಪೆಷಲ್ ಗೊತ್ತಾ? ಏನು ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ವಾಟ್ಸ್ ಯೋರ್ ಪ್ರಾಬ್ಲಮ್? ಐ ಲವ್ ಯು. ಲವ್ ಅಟ್ ಮೊದಲನೇ ನೋಟ. ಮೀಟ್ ಆಗಿ 5 ನಿಮಿಷ ಕೂಡ ಆಗಿಲ್ಲ, ಆಗಲೇ ಲವ್? ಕುಲ ಗೋತ್ರ ನೋಡಿ ಲವ್ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಪೂಜಾರಿ ಅಲ್ಲ, ಫಿಲಮಲ್ಲಿ ಬರೋ ಹೀರೋ ಥರ. ಹೀರೋಯಿನ್ ನೋಡ್ತಿದ್ದಾಗ ಅಣ್ಣಂಗೆ ಲವ್ ಆಗಿದೆ. ಯು ನೋ ವಾಟ್? ಐ ಡೋಂಟ್ ಟ್ರಸ್ಟ್ ಇನ್ ಲವ್. ಟ್ರಸ್ಟು, ನಂಬಿಕೆ. ಮಗ ಎಷ್ಟೇ ತಪ್ಪು ಮಾಡಿದ್ರು ಅಮ್ಮ ಮಗನ ಹಿಂದೆ ಹಾಕೋ ಬರ್ತಾರೆ. ಯಾಕೆ ಹೇಳು? ನಂಬಿಕೆ. ಇವತ್ತೆಲ್ಲ ನಾಳೆ ಮಗ ಒಳ್ಳೆ ವ್ಯಕ್ತಿ ಆಗ್ತಾನೆ ಅಂತ. ಮಗಳು ಏನೇ ಮಾಡಿದ್ರು ಅಪ್ಪ ಏನೂ ಹೇಳಲ್ಲ. ಯಾಕೆ ಹೇಳು? ನಂಬಿಕೆ. ತನ್ನ ಮಗಳು ಯಾವುದೇ ತಪ್ಪು ಮಾಡಿರಲ್ಲ ಅಂತ. ರಾತ್ರಿ ಕಣ್ಣು ಮುಚ್ಕೊಂಡು ಮಲಗಿದ್ರೆ ಬೆಳಗ್ಗೆ ಕಣ್ಣು ತೆಗಿತೀವೋ ಅಲ್ವೋ ಗೊತ್ತಿಲ್ಲ, ಆದರೂ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ. ಯಾಕೆ ಹೇಳು? ನಂಬಿಕೆ. ಸೋಮವಾರ ಶನಿವಾರ ನಾನ್ ವೆಜ್ ತಿನ್ನೋದೇ ಬಿಟ್ಬಿಡ್ತೀವಿ. ಏನಕ್ಕೆ ಹೇಳು? ಅಂದ್ಕೊಂಡಿದ್ದಾಗುತ್ತೇನೋ ಅನ್ನೋ ನಂಬಿಕೆ. ಅಷ್ಟೆಲ್ಲ ಯಾಕ್ರಿ? ಎಲ್ಲೋ ಲೋಕಾಂತರದಲ್ಲಿರೋ ದೇವ್ರನ್ನ ಅಷ್ಟು ನಂಬ್ತೀವಿ, ಆದರೆ ನಮ್ಮ ಕಣ್ಮುಂದೆ ಕಾಣಿಸೋ ಪ್ರೀತಿನೇ ಯಾಕ್ರಿ ನಂಬಲ್ಲ? ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಂಬಿ ಪ್ರೀತಿ ಮಾಡೋ ಪ್ರೀತಿಗೆ ಸಾವಿಲ್ಲ. ನಂಬಿಸಿ ಪ್ರೀತಿ ಮಾಡೋ ಪ್ರೀತಿ ತುಂಬ ದಿನ ನಿಲ್ಲಲ್ಲ. ನನ್ನ ಪ್ರೀತಿನ ನಂಬಿ ಪ್ರೀತಿ ಮಾಡ್ತೀನಿ ಅಂದರೆ ಹೇಳಿ, ನನ್ನ ಈ ಉಸಿರಿರೋವರೆಗೂ ನಿಮ್ಮ ಆ ಕಣ್ಣಲ್ಲಿ ಕಣ್ಣೀರು ಬರ್ದಿರೋ ನೋಡ್ಕೋತೀನಿ. ಐ ಲವ್ ಯು ಸಾಕ್ಷಿ. ಅವತ್ತು ನೀವಿಬ್ಬರು ಮೀಟ್ ಆಗಿ ಗೌತಮ್ ನೀನು ಪ್ರಪೋಸ್ ಮಾಡಿದಾಗ ನಾನು ಎಲ್ಲ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಐ ವಾಸ್ ವೆರಿ ಹ್ಯಾಪಿ ಫಾರ್ ಯು ಪೀಪಲ್. ಬಟ್ ಅವತ್ತು ನಿಮ್ಮ ಪ್ರೀತಿಲಿ ಒಂದು ಅರ್ಥ ಇತ್ತು. ಆದರೆ ಇವತ್ತು ನೀವಿಬ್ಬರು ದೂರ ಆಗೋ ನೋಡಿ ತುಂಬ ಬೇಜಾರಾಗ್ತಾ ಇದೆ. ಎಲ್ಲರೂ ನಗಿಸೋ ಪ್ರತಿಯೊಂದು ಮುಖದಿಂದ ಹೇಳ್ಕೊಳಕ್ಕಾಗ್ದಿರೋಷ್ಟು ನೋವಿರುತ್ತೆ. ಆದರೆ ಎಷ್ಟೇ ನಗಿಸಿದ್ರು ನಗೋಕ್ಕಾಗ್ದಿರೋ ಮುಖದಿಂದ ಎಷ್ಟು ಹೇಳ್ಕೊಂಡ್ರು ನಗೋಕ್ಕಾಗ್ದಿರೋಷ್ಟು ಸೋಲಿರುತ್ತೆ. ಅಷ್ಟು ಖುಷಿಯಾಗಿ ನಗ್ತಿದ್ದಿದ್ದು ಗೌತಮ್ ಮುಖದಲ್ಲಿ ಮುಗಿಲ್ನಗೆ ನೋಡಿದೆ. ಆ ಮುಗಿಲ್ನಗೆಯಿಂದ ನಿನ್ನ ಮೇಲಿರೋ ಬೆಡ್ದಷ್ಟು ಪ್ರೀತಿನ ನೋಡಿದೆ. ಇಟ್ಸ್ ಅಪ್ ಟು ಯು ಸಾಕ್ಷಿ, ಯುವರ್ ಲೈಫ್ ಯುವರ್ ಡಿಸಿಷನ್. ಆದರೆ ಒಂದು ಮಾತು ಹೇಳ್ತೀನಿ ನೆನ್ಬಿಟ್ಕೊ, ಪ್ರೀತಿನ ಇನ್ನೂ ಜಾಸ್ತಿ ಪ್ರೀತಿ ಮಾಡೋಕ್ಕೆ ರೀಸನ್ಸ್ ಹುಡುಕ್ಬೇಕೇ ಹೊತ್ತು ಮನಸ್ಸಲ್ಲಿರೋ ಪ್ರೀತಿನ ದೂರ ಮಾಡ್ಕೊಳಕ್ಕೆ ಹುಡುಕ್ಬಾರ್ದು ಸಾಕ್ಷಿ. ಸರಿ, ಬರ್ತೀನಿ ಸಾಕ್ಷಿ.
ಐ ಲವ್ ಯು ಸಾಕ್ಷಿ. ಹೋಯ್ ಹೀರೋ, ಕೊನೆವರೆಗೂ ಜೊತೆಲೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟು ಈ ಹೀರೋಯಿನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ತಿದ್ಯಾ? ಎಲ್ಲರೂ ಪ್ರೀತಿಲೂ ಜಗಳ, ಕೋಪ, ದುಃಖ, ಮುನಿಸು ಇದ್ದೇ ಇರುತ್ತೆ. ಆದರೆ ಆ ಎಲ್ಲ ಕಾರಣಗಳು ನಮ್ಮ ಪ್ರೀತಿನ ದೂರ ಮಾಡ್ಕೊಳ್ಳೋಕ್ಕೆ ರೀಸನ್ಸ್ ಹುಡುಕ್ದಂಗೆ ಇರುತ್ತೆ. ಪ್ರೀತಿನ ದೂರ ಮಾಡ್ಕೊಳ್ಳೋದಕ್ಕೆ ರೀಸನ್ಸ್ ಈಸಿಯಾಗಿ ಸಿಗುತ್ತೆ. ಆದರೆ ಅದೇ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಹುಡುಕಿದ್ರೂ ಒಂದು ರೀಸನ್ ಕೂಡ ಸಿಗಲ್ಲ. ಪ್ರೀತಿ ಇಲ್ಲದೆ ಇರೋ ಮನಸ್ಸು ಇದ್ದೂ ವೇಸ್ಟ್. ಏನೇ ಆದರೂ ಎಷ್ಟೇ ಕಷ್ಟ ಬಂದರೂ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಾವು ಪ್ರೀತಿಯಿಂದ ಇದ್ದ ಕ್ಷಣಗಳನ್ನ ನೆನ್ಪು ಮಾಡಿಕೊಂಡು ಪ್ರೀತಿನ ಇನ್ನೂ ಜಾಸ್ತಿ ಪ್ರೀತಿಸೋಣ. ಏನಂತ್ಯ?